ಎಲ್ಲೆಲ್ಲಿ ರೆಕಾರ್ಡಿಂಗ್ ಆಗ್ತಿದ್ವಿ ಅಲ್ಲೆಲ್ಲ ಸ್ಟುಡಿಯೋಗೆ ಹೋಗೋದು ನಿಲ್ಸೋದು, ಯಾರು ರೆಕಾರ್ಡಿಂಗ್ ಮಾಡ್ತಿದ್ದಾರೆ, ಇವರಾ, ಯಾವ್ಯಾವ ಸಿನಿಮಾ, ಈ ಥರ ಎಲ್ಲ ಯೋಚನೆ ಮಾಡೋದು. ಅವರು ಅಲ್ಲಿ ಕೂತಿರೋದು ಒಂದು ಅರ್ಧ ಗಂಟೆ, ಅವರು ಹಿಂಗೆ ಮಾಡ್ಕೊಂಡು ರೌಂಡ್ ಹಾಕ್ಕೊಂಡು ಬಂದೆ. ನೀವು ರೆಕಾರ್ಡ್ ಮಾಡ್ತಾ ಇದ್ದನ್ನು ಬಂದಿದ್ದೆ. ಫುಲ್ ಟೈಮ್ ಪತ್ರಕರ್ತ, ಆಮೇಲೆ ಪ್ರೂಫ್ ರೀಡಿಂಗ್ ಎಲ್ಲ ಮಾಡ್ತಿದ್ದೆ. ನನ್ನ ಕಣ್ ತಪ್ಪಿಸಿ ಯಾವ ಅಕ್ಷರವೂ ಮಿಸ್ಟೇಕ್ ಆಗಲ್ಲ. ಆದರೆ ಕೊನೆಗೆ ಎಷ್ಟಾಯ್ತು, 7 ಅಲ್ಲ 10 ಆಯ್ತು. ಆಮೇಲೆ ಹೇಳ್ದಂಗೆ 12 ಆಗಲಿಲ್ಲ, 10 ಆಯ್ತು. ಅದೇ ಪತ್ರಿಕೆಯನ್ನು ಜೋರಾಗಿ ಓದು ನೀನು, ನಾನು ಜೋರಾಗಿ ಓದ್ತಾ ಇದ್ದೆ ನ್ಯೂಸು. ಸೊ ಹೀಗೆಲ್ಲ ಓದೋದನ್ನು ನನಗೆ ಅವರು ಒಂದು ಫೌಂಡೇಶನ್ ಹಾಕ್ಕೊಟ್ರು. ನಮಸ್ಕಾರ. ನಾಗಾಭರಣ ಆವರಣಕ್ಕೆ ಸ್ವಾಗತ. ನಿಮಗೆ ಜನ್ಮದ ಜೋಡಿ ಅಂದ ಕೂಡಲೇ ಯಾವುದು ನೆನಪಿಗೆ ಬರ್ತದೆ? ಇವನಾರ ಮಗನೋ ಹಿಂಗವನಲ್ಲ ಬರ್ಬೋದು. ಜನ್ಮದ ಜೋಡಿ ನೀನು ಕನಕ ಕನಕ ಬರ್ಬೋದು. ಕೋಲು ಮಂಡೆ ಜಂಗಮ ದೇವರೇ ಬರ್ಬೋದು. ಹೇಳ್ತಾ ಹೋದರೆ ಅದರ ಪಟ್ಟಿನೇ ಉದ್ದವಾಗ್ತಾ ಹೋಗುತ್ತೆ. ನನ್ನ ಸಿನಿಮಾಗಳಲ್ಲಿ ಯಾವಾಗಲೂ ಸಂಗೀತ ಮೊದಲ ಪ್ರಥಮ ವಾಹಕ. ಅದು ಜನರ ಮನಸ್ಸನ್ನು ಮೊದಲು ತಟ್ಟುತ್ತದೆ, ಅದರ ಬಾಗಿಲು ತೆಗೀತದೆ, ಆಮೇಲೆ ಸಿನಿಮಾ ಅವರ ಮನಸ್ಸಿನ ಒಳಗೆ ಹೋಗುತ್ತೆ. ಇಂತಹ ಅದ್ಭುತವಾದ ಸಂಗೀತವನ್ನು ನಮಗೆ ಕೊಟ್ಟಿದ್ಯಾರು? ಅವರು ಯಾರು? ಸುಮಾರು 4 ರಾಜ್ಯ ಪ್ರಶಸ್ತಿಗಳನ್ನು, ಹಲವಾರು ಮನಸ್ಸುಗಳನ್ನು, ಲಕ್ಷಾಂತರ ಮನಸ್ಸುಗಳನ್ನು ಗೆದ್ದಂತಹ ಸಂಗೀತವನ್ನು ಕೊಟ್ಟಂತಹ ವಿ ಮನೋಹರ್ ಅವರನ್ನು ನನ್ನ ಜೊತೆ ಇವತ್ತು ಸಂವಾದಕ್ಕೆ ಕರ್ಕೋತಾ ಇದ್ದೇನೆ. ಅವರ ಪ್ರಥಮ ಹೆಜ್ಜೆಗಳು ಹೇಗಿತ್ತು ಅನ್ನೋದನ್ನು ಕೇಳ್ಕೋತಾ ಜನ್ಮ ಜೋಡಿ ಕಡೆಗೆ ಹೋಗ್ತೇವೆ. ಮನೋಹರ್ ಸರ್, ನಮಸ್ಕಾರ, ಸ್ವಾಗತ. ನಮಸ್ಕಾರ ಸರ್, ಧನ್ಯವಾದಗಳು. ಇಂಥ ಒಂದು ಒಳ್ಳೆಯ ಇದು ಸಂದರ್ಭ ಇದು. ಯಾಕೆಂದರೆ ನಾವಿಬ್ಬರು ಜೊತೆಯಲ್ಲಿ ಕೆಲಸ ಮಾಡಿದ್ದು, ನೀವು ನನಗೆ ಕೆಲಸ ಕೊಟ್ಟಿದ್ದು ಮರೆಯೋಕ್ಕೆ ಆಗಲ್ಲ. ಅದನ್ನು ಇವತ್ತು ಜ್ಞಾಪಿಸೋದಿದೆಯಲ್ಲ, ಹಳೆ ನೆನಪುಗಳು ತುಂಬ ಖುಷಿ ಕೊಡುವಂಥ ವಿಚಾರ ಸರ್. ಥ್ಯಾಂಕ್ ಯು. ನನಗೆ ಯಾವಾಗಲೂ ನಾವು ಈ ಸಿನಿಮಾನ ಒಂದು ಟೀಮ್ ವರ್ಕ್ ಅಂತಲೇ ಹೇಳ್ತೇವೆ, ಸಂಘಟಿತ ಕಾರ್ಯ ಅಂತಲೇ ಹೇಳ್ತೇವೆ. ಹಾಗಾಗಿ ಒಂದು ಸಾಂಘಿಕವಾಗಿ ನಾವೆಲ್ಲರೂ ಬೆಳೀತಾ ಹೋಗ್ತೇವೆ. ಒಂದು ಸಂಸ್ಕೃತಿಯನ್ನು ಕಟ್ಟಬೇಕಾದ್ರೆ ಆ ರೀತಿಯ ಕಟ್ಟುವಿಕೆಯಲ್ಲಿ ತೊಡಗೋರು ಭಾಳ ಕಮ್ಮಿ ಜನ. ವಿಭಜಿಸೋದು ಬಹಳ ಈಸಿ, ಯಾರು ಬೇಕಾದರೂ ಟಕಾರ ಅಂತ ಕಟ್ ಮಾಡಿಸ್ಬಿಡ್ಬೋದು. ಆದರೆ ಒಳಗೊಳ್ಳುವ ಕ್ರಿಯೆಯನ್ನು, ಕಟ್ಟುವ ಕ್ರಿಯೆಯನ್ನು ಕಷ್ಟಪಟ್ಟು ಮಾಡಬೇಕು. ಸೊ ನಮ್ಮ ಅದೃಷ್ಟಕ್ಕೆ ಜನ್ಮದ ಜೋಡಿಯನ್ನು ನಾವು ಆ ರೀತಿ ಕಟ್ಟಿದೆವು. ಹೌದೌದು. ಸೊ ಈ ಜನ್ಮದ ಜೋಡಿಗೆ ಬರೋದಕ್ಕೆ ಮುಂಚೆ ನಿಮ್ಮ ಪಯಣ ಹೇಗಿತ್ತು? ನಿಮ್ಮ ಸಿನಿ ಪಯಣ ಹೇಗೆ? ನೀವು ಹೇಗೆ ಇಲ್ಲಿಗೆ ಆಕರ್ಷಿತರಾದ್ರಿ? ಅಥವಾ ಏನೋ ಒಂದು ಹೊಟ್ಟೆಪಾಡು ಅಂತ ಬಂದ್ರಾ, ಅಥವಾ ಇನ್ನೇನು? ವಾಟ್ ಈಸ್ ಯುವರ್ ಪ್ಯಾಷನ್? ಇಲ್ಲ, ಇದು ಹುಚ್ಚು, ಸಿನಿಮಾ ಆಕರ್ಷಣೆ. ಅಂದರೆ ಬಾಲ್ಯದಿಂದ ಸಿನಿಮಾ ಹುಚ್ಚು ಇತ್ತು. ನಮ್ಮ ಊರಲ್ಲಿ ಒಂದು ಕೃಷ್ಣ ಟಾಕೀಸ್ ಅನ್ನೋ ಟೆಂಟ್ ಇತ್ತು. ಸಿನಿಮಾ ನಿಮ್ಮ ಊರು ಯಾವುದು? ವಿಟ್ಲ ಅಂತ ಒಂದು ಗ್ರಾಮ. ಅದು ಮಂಗಳೂರಿಂದ ಒಂದು 48 ಕಿಲೋಮೀಟ್ರ್ ದೂರ, ಕಾಸರಗೋಡಿಂದ 48 ಕಿಲೋಮೀಟ್ರ್ ಮಧ್ಯೆ ಇದೆ ಅದು. ಪುತ್ತೂರು ವಿಟ್ಲ ಅಂತ. ಸೊ ಸಿನಿಮಾ ಹಾಡು ಕೇಳೋದು ಹುಚ್ಚು. ಸಿನಿಮಾ ಟಾಕೀಸ್ ಹತ್ರ ಹೋಗಿ ಹೊರಗಡೆ ನಿಂತ್ಕೊಂಡು ಹಾಡು ಬರೋ ಸಂದರ್ಭದಲ್ಲಿ ಗೇಟ್ ಕೀಪರ್ ಹತ್ರ ಪರ್ಮಿಷನ್ ಕೇಳಿ ಒಂದು ಸ್ವಲ್ಪ ನೋಡಲ ಅಂತ. ಆವಾಗ ಟಿ ವಿಯೆಲ್ಲ ಇರಲಿಲ್ಲಲ್ಲ, ಥಿಯೇಟ್ರಲ್ಲೇ ಆ ರೀಲ್ ನೋಡಬೇಕು. ಸೊ ಈ ಥರದ ಹುಚ್ಚಲ್ಲೇ ಆಯಿತು. ಕಾಲೇಜು ದಿನಗಳಲ್ಲೂ ಅದೇ ಹುಚ್ಚು ಇತ್ತು. ಏನು ಮಾಡಬೇಕೇನು ಗೊತ್ತಿಲ್ಲ, ಸಿನಿಮಾ ಸೇರಬೇಕು. ಆ ವಿಟ್ಲದಂಥ ಗ್ರಾಮದಲ್ಲಿ, ಕುಗ್ರಾಮದಲ್ಲಿ ನಮಗೆ ಎಲ್ಲಿ ಸಂಪರ್ಕವೇ ಇಲ್ವಲ್ಲ. ನನ್ನ ಅದೃಷ್ಟಕ್ಕೆ ನಮ್ಮ ಅಕ್ಕನಿಗೆ ವಿಜಯ ಬ್ಯಾಂಕಲ್ಲಿ ಬೆಂಗಳೂರಲ್ಲಿ ಕೆಲಸ ಸಿಕ್ತು. ಅವಳು ಕರ್ಕೊಂಬಂದು ಬೈತಾ ಇದ್ಲು, ನೀನು ಸಿನಿಮಾ ಹುಚ್ಚೆಲ್ಲ ಬಿಟ್ಬಿಡು, ಕೆಲಸಕ್ಕೆ ಸೇರ್ಕೊ ಅಂತ. ಬಟ್ ನಾನು ಗಾಂಧಿನಗರ ಎಲ್ಲ ಸುತ್ತಾಡಿಕೊಂಡು, ಆವಾಗ ನನ್ನ ಪುಣ್ಯಕ್ಕೆ ಚಿತ್ರ ಎಲ್ಲ ಬರೀತಾ ಇದ್ದೆ. ಚಿತ್ರ ಬರೆಯೋದು ಚೆನ್ನಾಗಿ ಬರೀತಿರ್ಲಿಲ್ಲ, ಹಾಗಾಗಿ ವಕ್ರವಾಗಿ ಇರ್ತಿತ್ತು. ಅಂದರೆ ವ್ಯಂಗ್ಯ ಚಿತ್ರ ಅಂತ ನಾನೇ ಅಂದ್ಕೊಂಡು ವ್ಯಂಗ್ಯ ಚಿತ್ರಕಾರನ ಅದೇ.
ಜನವಾಣಿಯಲ್ಲಿ ಕೆಲಸ ಸಿಕ್ತು. ಗಾಂಧಿನಗರದ ಬೇರೆ ಸೊ ನಿಮ್ಮ ಅಕ್ಕ ಹೇಳಿದಾಗ ಒಂದು ಕೆಲಸ ಸಿಕ್ತು. ಅವಳಿಗೇನಂದರೆ ನಾನು ಬ್ಯಾಂಕಲ್ಲಿ ಸೇರಬೇಕು ಅಂತ. ಅವಳು ವಿಜಯ ಬ್ಯಾಂಕಲ್ಲಿದ್ಲು. ನನಗೆಲ್ಲ ಟ್ರೈ ಮಾಡಿದ್ಲು, ಬಟ್ ನನ್ನ ಹುಚ್ಚಿಂದ ನಾನು ಪತ್ರಿಕೆಯಲ್ಲಿ ಸೇರಿದೆ. ವ್ಯಂಗ್ಯ ಚಿತ್ರಕಾರನಾಗಿ ಸೇರಿಕೊಂಡೆ. ಅಲ್ಲಿ ನನಗೆ ತುಂಬ ಹೆಲ್ಪ್ ಆಯಿತು. ಅದು ಇದ್ದಿದ್ದು ಆನಂದರಾವ್ ಸರ್ಕಲಲ್ಲಿ, ಗಾಂಧಿನಗರಕ್ಕೆ ಹತ್ತಿರವಾದ್ದು. ಸೊ ಅಲ್ಲಿ ಈ ಅನುಭವ ಅರವಿಂದ್ ಅವರು ಆವಾಗ ಅಪರಿಚಿತ ರಿಲೀಸ್ ಆಗಿತ್ತು. ಆ ಸಿನಿಮಾ ನೋಡಿ ಬಂದು ನಾನು ಆಫೀಸಲ್ಲಿ ಕೂತಿದ್ದೆ, ಅವ್ರು ಬಂದರು. ಆವಾಗ ಗಾಂಧಿನಗರದಲ್ಲಿ ಒಂದು ಪತ್ರಿಕಾ ಆಫೀಸ್ ಇದೆ ಅಂತಂದಾಗ ಸಿನಿಮಾದವರೆಲ್ಲ ಬರ್ತಿದ್ರು, ಪಬ್ಲಿಸಿಟಿ ಎಲ್ಲಾದರೂ ಆಗುತ್ತಾ ಅಂತ. ಹಾಗೆ ಬಂದವ್ರು ನೋಡಿ ನಾನು ಥ್ರಿಲ್ ಆದೆ. ಸರ್ ನಿನ್ನೆ ತಾನೇ ನಿಮ್ಮನ್ನು ಸ್ಕ್ರೀನಲ್ಲಿ ನೋಡಿದೆ ಅಪರಿಚಿತ ಸಿನಿಮಾದಲ್ಲಿ. ಎಂಥ ಸಿನಿಮಾ ಸರ್ ಅದು, ಒಂಥರ ಡಿಫ್ರೆಂಟ್ ಸಿನಿಮಾ, ನನಗೆ ಕಾಶಿನಾಥ್ ಸರ್ ಪರಿಚಯ ಮಾಡಿಕೊಡಿ ಅಂತೆಲ್ಲ ದುಂಬಲ್ಲಿ ಬಿದ್ದೆ. ಅವಾಗೆಲ್ಲ ಏನಂತಂದ್ರೆ ಒಂದು ಸಿನಿಮಾಕ್ಕೆ ಮೊಬೈಲೆಲ್ಲ ಇರಲಿಲ್ಲ, ಫೋನು ಕೂಡ ಕಮ್ಮಿ. ಎಲ್ಲರ ಮನೆಯಲ್ಲಿ ಫೋನ್ ಇರ್ತಿರಲಿಲ್ಲ. ಫೋನ್ ಇರ್ತಿದ್ದಂದ್ರೆ ಒಂದು ಆಫೀಸಲ್ಲಿ ಮತ್ತು ಶ್ರೀಮಂತರ ಮನೆಯಲ್ಲಿ ಮಾತ್ರ ಟೆಲಿಫೋನ್ ಅಂತ ಇದ್ದಿದ್ದು. ಅವ್ರ ಮನೆಗೆ ಹೋಗಿ ಅವ್ರ ಅಡ್ರೆಸ್ ತಿಳ್ಕೊಂಡು ಮನೆಗೆ ಹೋಗಿ ಅಲ್ಲಿಂದ ಅವ್ರನ್ನ ಎಬ್ಬಿಸಿ ಕಾಶಿನಾಥ್ ಸರ್ ಮನೆಗೆ ಕರ್ಕೊಂಡು ಹೋಗಿ ಇದೆಲ್ಲ ಮಾಡಿ ಹಾಗೆ ಪರಿಚಯ ಆಯಿತು. ಅಲ್ಲಿಗೆ ಮುಗೀತು ಕತೆ. ಅದಾದಮೇಲೆ ಸುಮಾರು ವರ್ಷ ಆದಮೇಲೆ, ಸುಮಾರು ಅಂದರೆ ಇದು 78ರಲ್ಲಿ ಅನುಭವ ಅರವಿಂದ್ ಪರಿಚಯ ಆಯಿತು. ಸುಮಾರು 80-82ರಲ್ಲಿ ಸುಂದರನಾಥ್ ಸುವರ್ಣ ಪರಿಚಯ ಆದರು. ಸುಂದರನಾಥ್ ಸುವರ್ಣ ಅವರು ಒಂದು ಹೋಟ್ಲಲ್ಲಿ ರೂಮ್, ಅವರು ಪರ್ಮನೆಂಟ್ ಪ್ರೊಡ್ಯೂಸರ್ ರೂಮ್ ಮಾಡಿಕೊಟ್ಟಿದ್ರು. ಜನವಾಣಿ ಬಿಟ್ಟ ಮೇಲೆ ಸಂಜೆ ಅವರ ರೂಮಿಗೆ ಹೋಗ್ತಿದ್ದೆ. ಅವರಿಗೆ ನಾನು ಕೆಲವಾಗ ಹಾಡುಗಳೆಲ್ಲ ಬರಿತಾಯಿದ್ದೆ. ಈ ಹಾಡು ಬರೆಯುವ ಗೀಳು ಎಲ್ಲ ನಾನು ಚಿಕ್ಕವನಿದ್ದಾಗಲೇ ನಮ್ಮಪ್ಪ ನನಗೆ ಓದೋದನ್ನು ಅಭ್ಯಾಸ ಮಾಡಿಸಿದ್ರು. ಚಂದಮಾಮ, ಬಾಲಮಿತ್ರ, ಆಮೇಲೆ ಜನಪ್ರಗತಿ, ಆಮೇಲೆ ಪ್ರಪಂಚ, ಇದೆಲ್ಲ ಮ್ಯಾಗ್ಝಿನ್ ನಮ್ಮ ಮನೆಗೆ ಬರ್ತಿತ್ತು. ನವಭಾರತ ಅಂತ ಒಂದು ಪತ್ರಿಕೆ ಬರ್ತಿತ್ತು. ನಮ್ಮಪ್ಪ ಅದನ್ನು ಜೋರಾಗಿ ಓದಕ್ಕೆ ಹೇಳ್ತಿದ್ರು. ಪತ್ರಿಕೆಯನ್ನು ಜೋರಾಗಿ ಓದು ನೀನು ಅಂತ. ನಾನು ಜೋರಾಗಿ ಓದ್ತಾ ಇದ್ದೆ ನ್ಯೂಸು. ಸೊ ಹೀಗೆಲ್ಲ ಆ ಓದೋದನ್ನು ನನಗೆ ಅವರು ಒಂದು ಫೌಂಡೇಶನ್ ಹಾಕ್ಕೊಟ್ಟು, ಅವ್ರ ಪಾಪ ನಾನು 6 ವರ್ಷ ಇದ್ದಾಗಲೇ ತೀರ್ಕೊಂಡ್ರು. ಆಮೇಲೆ ನಮ್ಮ ಅಮ್ಮನಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ನಮ್ಮ ಅಕ್ಕ ಚಿಕ್ಕವಳು, ಏನೋ ಭಾಳ ಬಡತನದಲ್ಲಿ ಕಷ್ಟದಲ್ಲೇ ಬಂದವರು ನಾವು. ನಾನು ಮತ್ತೆ ಈ ಬೆಂಗಳೂರಿಗೆ ಬಂದ ಮೇಲೆ ಈ ಸಿನಿಮಾ ಹುಚ್ಚಿಂದ ಇವರೆಲ್ಲ ಪರಿಚಯ ಆಗಿದ್ದು ಒಂದು ಅವೇ ಅಂತ ಹೇಳಬೇಕು. ಆಮೇಲೆ ನಾನು ಕಾಶಿನಾಥ್ ಸರ್, ನಾವು ಇದೇ ಟೈಮಲ್ಲಿ ನಾನು ಹಾಡುಗಳನ್ನ ಬರ್ಕೊಂಡು ನಂದೇ ಟ್ಯೂನ್ ಹಾಕ್ಕೊಂಡು ಅದಕ್ಕೆ ಸುಂದರನಾಥ್ ಸುವರ್ಣ ಅವರಿಗೆ ಹಾಡಿ ತೋರಿಸ್ತಿದ್ದೆ. ಅವರೆಲ್ಲ ಇಷ್ಟಪಡ್ತಿದ್ರು. ಒಂದು ಸಲ ಅದು ಅನುಭವ ಅಂತ ಒಂದು ಸಿನಿಮಾ ಅವರು ತಯಾರಿಕೆಯಲ್ಲಿ ತೊಡಗಿಸ್ಕೊಂಡಾಗ 1983. ಆವಾಗ ಅವರು ಕಾಶಿನಾಥ್ ಸರ್ಗೆ ಹೇಳಿದ್ರಂತೆ, ಮನೋಹರ್ ಅಂತಿದ್ದಾನೆ, ಚೆನ್ನಾಗಿ ಬರೀತಾನೆ ಹಾಡೆಲ್ಲ ಅಂತ. ಹೌದಾ, ಕರ್ಕೊಂಬನ್ನಿ ಅಂತ. ಸೊ ಹಾಗೆ ಕಾಶಿನಾಥ್ ಸರ್ ನನ್ನ ಕರೆಸಿದರು ವುಡ್ಲ್ಯಾಂಡ್ಸ್ ಹೋಟ್ಲಿಗೆ. ನಾನಾಗ ಜನವಾಣಿ ಬಿಟ್ಟು ಸಂಜೆವಾಣಿಗೆ ಸೇರಿದೆ. ಅಂದರೆ ಫುಲ್ ಟೈಮ್ ಪತ್ರಕರ್ತರಾಗ? ಫುಲ್ ಟೈಮ್ ಪತ್ರಕರ್ತ. ಆಮೇಲೆ ಪ್ರೂಫ್ ರೀಡಿಂಗ್ ಎಲ್ಲ ಮಾಡ್ತಿದ್ದೆ. ನನ್ನ ಕಣ್ ತಪ್ಪಿಸಿ ಯಾವ ಅಕ್ಷರವೂ ಮಿಸ್ಟೇಕ್ ಆಗಲ್ಲ, ಅಷ್ಟು ಚೆನ್ನಾಗಿ ಪ್ರೂಫ್ ಕರೆಕ್ಷನ್ ಎಲ್ಲ ಮಾಡುವೆ. ಹೀಗೆ ಅಲ್ಲಿ ಸಂಜೆವಾಣಿಯಿಂದ ವುಡ್ಲ್ಯಾಂಡ್ಸ್ಗೆ ಹೋದೆ. ಅಲ್ಲಿ ಎಲ್ ವೈದ್ಯನಾಥನ್ ಮ್ಯೂಸಿಕ್ ಕಂಪೋಸ್ ಮಾಡ್ತಾಯಿದ್ರು ಅನುಭವ. ಅದು ಕಾಶಿ ಸರ್ ಕೇಳಿದ್ರು, ಟ್ಯೂನಿಗೆಲ್ಲ ಬರಿತೀರೇನ್ರಿ ಅಂತ. ಸರ್ ಬರಿತೀನಿ ಸರ್, ನಮ್ಮ ಊರಲ್ಲಿ ನಾಟಕಗಳೆಲ್ಲ ತಮಿಳು ಹಾಡು ಹಿಂದಿ ಹಾಡಿಗೆಲ್ಲ ಡಬ್ ಮಾಡ್ಕೊಂಡು ಬರಿತಾ ಇದ್ದೆ ಅಂತ. ಸರಿ ಟ್ಯೂನ್ ತಗೊಳ್ಳಿ ಅಂತ ಹೇಳಿದ್ರು. ತತ್ಕಾರದಲ್ಲಿ ಬರ್ಕೊಂಡೆ. ಅವ್ರ ಕತೆ ಹೇಳಿದರು. ಅಲ್ಲಿಂದ ಅದೇ ಓದೇ ಎದೋರ ಓ ಜೊತೆಗಾರ, ಅದು ಫಸ್ಟು ನಾನು ಬರೆದಿದ್ದ ಹಾಡು. ಆಮೇಲೆ ಅದರಲ್ಲಿ ಇನ್ನೊಂದು ಹಾಡಿತ್ತು, ಅದು ಕ್ಲಿಕ್ ಆಗಲಿಲ್ಲ. ಕಾಮನ ದುಂಬಿಯ ಜಂಕಾರದಿ ನನ್ನ ಆಸೆಯ ಕರೆ ಇದೆ ಅಂತ ಒಂದು ಹಾಡು. ಬಟ್ ಅದು ಅಷ್ಟು ವರ್ಕೌಟ್ ಆಗಲಿಲ್ಲ. ಇದು ನಾವು ಓದೇ ದೂರ ಅವರ ಜೊತೆಗಾರ ಅಂತೂ ಆ ವರ್ಷದ 84ನೇ ಇಸವಿ ಡಿಸೆಂಬರ್ ಟೈಮಲ್ಲಿ ರಿಲೀಸ್ ಆಯಿತು. ಅಲ್ಲಿಂದ ನಂದು ಶುಕ್ರ ದಸೆ ಸ್ಟಾರ್ಟ್ ಆಯಿತು. ಹಾಗೆ ಮಾಡ್ತಾ ಹಾಡುಗಳು ಬರಿತಾ ನಿಮ್ಮದೇ ಸಿನಿಮಾ ಸರ್, ಸಾಗರ ದೀಪ, ಅದರಲ್ಲಿ ಒಂದು ಹಾಡು ಬರೆದಿದ್ದೀನಿ ನಾನು. ಆವಾಗ ಗೌರಿ ಸರ್ ನನಗೆ ತುಂಬ ಕ್ಲೋಸ್ ಆಗಿದ್ದರು, ಗೌರಿಶಂಕರ್ ಸರ್. ಅವರು ನಿಮಗೆ ಪರಿಚಯ ಮಾಡಿಕೊಟ್ರು. ಆಗ ನೀವು ನನಗೆ ಬರೆಸಿದ್ರಿ. ಅಲ್ಲಿಂದ ನೀವು ಆಮೇಲೆ ನಿಮ್ಮ ನಾಟಕಗಳೆಲ್ಲ ನೀವು ಪಾತ್ರ ಮಾಡ್ತಿದ್ದು ಅದೆಲ್ಲ ನೋಡ್ತಿದ್ದೆ. ಜಾಸ್ತಿ ಇದಾಗಲಿಲ್ಲ, ಪರಿಚಯ ಆಗಲಿಲ್ಲ. ಮತ್ತು ಈ ಜನ್ಮದ ಜೋಡಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಜನ್ಮದ ಜೋಡಿ ನಿಮ್ಮನ್ನು ಹೇಳ್ಕೊಂಬಂತು. ಯಾಕೆಂದರೆ ನೀವು ಬರೋದಕ್ಕೆ ಮುಂಚೆ ಒಂದು ಕಥೆ ಇದೆ ಅದಕ್ಕೆ, ಅದರಿಂದಾಗಿ ಅದನ್ನು ನಾನು ಹೇಳ್ತೀನಿ. ಹಂಸಲೇಖರದು ಅನೌನ್ಸ್ ಆಗೋಯ್ತು. ಹಂಸಲೇಖರೇ ಇದರ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಮ್ಮ
ಜನ್ಮದ ಜೋಡಿ ಕತೆ ಓಕೆ ಆದ ಕೂಡಲೇ ಇವರೆಲ್ಲರೂ ಒಂದು ಟೀಮ್ ಮಾಡ್ತಾರಲ್ಲ, ಆ ಟೀಮಲ್ಲಿ ಹಂಸಲೇಖರನ್ನ ಫಿಕ್ಸ್ ಮಾಡಿಬಿಟ್ರು. ಆ ಟೈಮಲ್ಲಿ ಹಂಸಲೇಖ ಭಾಳ ಬ್ಯುಸಿ ಇದ್ದರು, ಭಾಳ ಅಂದರೆ ಭಾಳ ಬ್ಯುಸಿ ಇದ್ದರು. ಸೊ ಎಷ್ಟರ ಮಟ್ಟಿಗೆ ಅಂತಂದರೆ ನಾನು 5 ಗಂಟೆ ಬೆಳಿಗ್ಗೆ ಹೋಗಿರ್ತಿದ್ದೆ ಅವ್ರ ಮನೆಗೆ, ಮತ್ತೆ ಅವ್ರ ಹಿಂದೆನೇ ಸುತ್ತುತ್ತಾ ಇರ್ತಿದ್ದೆ. ಅವರು ಆಕಾಶ್ಗೆ ಹೋದರೆ ಆಕಾಶ್ಗೆ, ಚಾಮುಂಡೇಶ್ವರಿಗೆ ಹೋದರೆ ಚಾಮುಂಡೇಶ್ವರಿಗೆ, ಮತ್ತೆ ಅವ್ರು ಇನ್ನೆಲ್ಲೋ ಹೋದರೆ ಅಲ್ಲಿಗೆ, ಮತ್ತೆ ವಾಪಸ್ ಅವರ ಮನೆಗೆ, ಮತ್ತೆ 9:30-10 ಗಂಟೆ ಆಗೋಗೋದು. ಕಂಪೋಸಿಂಗ್ ಆಗ್ತಾನೇ ಇರಲಿಲ್ಲ. ಯೂಶ್ವಲಿ ಕಂಪೋಸಿಂಗನ್ನು ನಾವು ಅಣ್ಣ ಅವರ ಎಸ್ಪೆಷಲಿ ಎಲ್ಲ ಸಿನಿಮಾಗಳನ್ನು ಕಂಪೋಸಿಂಗ್ ಅವ್ರ ಮನೆಯಲ್ಲೇ ಮಾಡೋದು, ಹೌದು, ಎಲ್ಲೂ ಹೊರಗಡೆ ಇಲ್ಲ. ಅಂಥದ್ರಲ್ಲಿ ಅವ್ರು ಹೆಂಗೋ ಒಂದು ಅದನ್ನು ಫಿಕ್ಸ್ ಮಾಡಪ್ಪ, 1-2 ಹಾಡುಗಳು ರೆಡಿ ಆಗಿಬಿಡಲಿ ಮೊದಲು ಅಂತ ಸುಮಾರು 1 ತಿಂಗಳು ಹಿಂಗೆ ಆಗೋಯ್ತು. ಅದಾದಮೇಲೆ ನಾನು ಅಮ್ಮ ಅವ್ರನ್ನ ಕೇಳಿದೆ, ಈ ಥರ ಅವ್ರು ಭಾಳ ಬ್ಯುಸಿ ಇದ್ದಾರೆ, ಹೇಗೆ ಮಾಡೋದು ಗೊತ್ತಾಗ್ತಾ ಇಲ್ಲ. ಇಲ್ಲ ನಾನು ಫೋನ್ ಮಾಡ್ತೀನಿ ಅಂತಂದರು. ಫೋನ್ ಮಾಡಿದ್ರು, ಅವರು ಮಾಡ್ತೀನಿ ನಾನು, ಸ್ವಲ್ಪ ಟೈಮ್ ಬೇಕು ಆ ಥರ ಏನೋ ಹೇಳಿದ್ದಾರೆ. ಏನು ಮಾತಾಡಿದ್ರು ಗೊತ್ತಿಲ್ಲ. ಆದರೆ ನನ್ನ ಹತ್ರ ಬಂದಾಗ ಮತ್ತೆ ಅಮ್ಮ ಹೇಳಿದ್ರು, ನೋಡಪ್ಪ ಬೇರೆ ಯಾರು ಮಾಡ್ಬೋದು ನೋಡು ಅಂತ. ಅವತ್ತು ಡಿಸ್ಕಷನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀವಿ, ಹೇಗೆ ಅವರ ಸಿನಿಮಾಗಳು ಹೆಂಗಾಗ್ತಿತ್ತು ಆ ಕಂಪ್ನಿದು ಅಂತಂದರೆ, ಅಣ್ಣ, ವರದಣ್ಣ, ನಾನು ಮತ್ತು ನಮ್ಮ ಅಸೋಸಿಯೇಟ್ ಯಾರಾದರೂ, ಮತ್ತು ರೈಟ್ರ್ ಇದ್ದರೆ ರೈಟ್ರು, ಡೈಲಾಗ್ ರೈಟ್ರ್ ಇದ್ದರೆ ಡೈಲಾಗ್ ರೈಟ್ರು, ಮ್ಯೂಸಿಕ್ ರೈಟ್ರ್ ಇದ್ದರೆ ಮ್ಯೂಸಿಕ್ ರೈಟ್ರು, ಇವ್ರದ್ದು ಒಂದು ಟೀಮ್ ಆಗಿ ಕೂತ್ಕೊಳ್ಳೋದು ಡಿಸ್ಕಷನ್ಗೆ. ಸೊ ಚಿತ್ರಕಥೆ ನಾನು ಆಗಲೇ ಪ್ರಾರಂಭ ಮಾಡಿಬಿಟ್ಟಿದ್ದೆ. ಆಮೇಲೆ ನನ್ನ ಜನ್ಮದ ಜೋಡಿ ನನ್ನ ಜೊತೇಲಿ ಇದ್ದಂಥ ನಾವಲ್ಲ, 10 ವರ್ಷ ನನ್ನ ಜೊತೆಲೇ ಇದ್ದಂಥ ನಾವಲ್ಲ. ಹಾಗಾಗಿ ಅದನ್ನು ಭಾಳ ಬೇಗ ರೆಡಿ ಮಾಡ್ಕೊಂಡ್ವಿ. ಅಂದರೆ 10 ವರ್ಷ ಅಂದರೆ ಎಷ್ಟು? 69ರಲ್ಲಿ ಅದು ಫಸ್ಟ್ ನ್ಯಾಷನಲ್ ಬುಕ್ ಟ್ರಸ್ಟಿಂದ ಬಂದಾಗ ಆ ಪುಸ್ತಕ, ಇದು ಬುಕ್ಕು 1969ಕ್ಕೆ ಬಂದಂಥ ಪುಸ್ತಕ. ಆಗಲೇ ನಾನು ಅದನ್ನು ತೊಗೊಂಡಿದ್ದು 75ರಲ್ಲಿ, 76, 77ರಂಗೆ ನಾನು ಪನ್ನಾಲಾಲ್ ಪಟೇಲ್ರನ್ನ ಭೇಟಿ ಮಾಡಿ ರೈಟ್ಸ್ ಕೂಡ ತೊಗೊಂಡಿದ್ದೆ. ಕೇವಲ ಒಂದು 10,000 ರೂಪಾಯಿ ಕೊಟ್ಬಿಟ್ಟು, ಉಳಿದದನ್ನ ಆಮೇಲೆ ಕೊಡ್ತೀವಿ ಮಾಡೋವಾಗ ಅಂತ. ಆದರೆ ಆ 10,000 ಅಂದರೆ ಇವತ್ತು ಅದು ಒಂದು 10 ಲಕ್ಷಕ್ಕೆ ಸಮ ಅಲ್ವೇ? ಹೌದು. ಸೊ ದುಡ್ಡೇ ಇಲ್ದಿರೋ ಕಾಲದಲ್ಲಿ ಹೋಗಿ ದುಡ್ಡು ಕೊಟ್ಬಿಟ್ಟು ಬಂದಿದ್ದೆ ನಾನು. ಅಂದರೆ ಅಷ್ಟು ಪ್ಯಾಷನ್ ಸಬ್ಜೆಕ್ಟ್ ಬಗ್ಗೆ. ಬಟ್ ಅದೊಂದು ಕಥೆನೇ ಬೇರೆನೇ. ಅದು ಈ ಹಂಸಲೇಖರ ಕತೆಗೆ ಬರೋದಾದರೆ ಅದು ಹೇಗಾಗೋಯ್ತು ಅಂತಂದರೆ, ಯಾವಾಗ ಅವ್ರಿಗೂ ಸಮಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಗೊತ್ತಾಯಿತು, ಪಾರ್ವತಮ್ಮನವ್ರು ಬೇರೆ ಯಾರನ್ನಾರು ಹುಡುಕಿ ಅಂತ ಹೇಳಿದ್ರು. ಆವತ್ತು ಆ ಡಿಸ್ಕಷನ್ ನಡೀತಿರ್ಬೇಕಾದ್ರೆ ಯಾರು 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 ಅಂತ ಶುರುವಾಯಿತು. ನಾನು ಒಂದು ದಿವಸ ಸಮಯ ಕೇಳಿದೆ, ಒಂದು ದಿವಸ ಟೈಮ್ ಕೊಡಿ, ಹುಡುಕ್ತೀನಿ, ನಾನು ಯೋಚನೆ ಮಾಡಬೇಕು ಅಂತ ಹೇಳಿದೆ. ಆವತ್ತು ಬೆಳಿಗ್ಗೆ ಆ ಡಿಸ್ಕಷನ್ ಆಗಿದ್ದು. ನಾನು ಡಿಸ್ಕಷನ್ ಅಲ್ಲಿಗೆ ಕ್ಲೋಸ್ ಮಾಡಿ ಹೊರಟೆ. ನನ್ನ ಹತ್ರ ಆಗ ಮಾರುತಿ ಝೆನ್ ಇತ್ತು ಅಂತ ಕಾಣುತ್ತೆ. ಝೆನ್ ಎಲ್ಲೋ ಕಲರ್, ಗ್ರೀನ್, ಲೆಮನ್ ಎಲ್ಲೋ. ಅದನ್ನು ತಗೊಂಡು ಎಲ್ಲ ಸ್ಟುಡಿಯೋಗೂ ಎಂಟ್ರಾದೆ. ಎಲ್ಲೆಲ್ಲಿ ರೆಕಾರ್ಡಿಂಗ್ ಆಗ್ತಿದ್ವಿ ಅಲ್ಲೆಲ್ಲ ಸ್ಟುಡಿಯೋಗೆ ಹೋಗೋದು ನಿಲ್ಲಿಸೋದು, ಯಾರು ರೆಕಾರ್ಡಿಂಗ್ ಮಾಡ್ತಿದ್ದಾರೆ, ಇವ್ರದ್ದು ಯಾವ್ಯಾವ ಸಿನಿಮಾ, ಈ ಥರ ಎಲ್ಲ ಯೋಚನೆ ಮಾಡೋದು. ಅವರು ಅಲ್ಲಿ ಕೂತಿರೋದು ಒಂದು ಅರ್ಧ ಗಂಟೆ, ಅವರು ಹಿಂಗೆ ಮಾಡ್ಕೊಂಡು ರೌಂಡ್ ಹಾಕ್ಕೊಂಡ್ಬಂದೆ. ನೀವು ರೆಕಾರ್ಡ್ ಮಾಡ್ತಾ ಇದ್ದನ್ನು ಬಂದಿದ್ದೆ, ಸಂಕೇತಲ್ಲಿ ನಡೀತಾ ಇತ್ತು. ನಿಮ್ಮದು ಆಗೋಗಿತ್ತು ರೆಕಾರ್ಡಿಂಗು, ಅದು ನೋಡ್ತಾ ಇದ್ದೆ, ಅದು ಒಂದು ಕೂತಿದ್ದೆ. ಸಂಕೇತ ನಮ್ಮದೇ ಸ್ಟುಡಿಯೋ ಆದ್ದರಿಂದ ಶಂಕರ್ದು ನಾವೇ ಕಟ್ಟಿ ಸ್ಟುಡಿಯೋ ಒಂದು ಅರ್ಧದಲ್ಲಿ ಅದು. ಸೊ ಖುಷಿಯಾಗಿ ಅಲ್ಲಿ ಒಂದು ಅರ್ಧ ಗಂಟೆ ಜಾಸ್ತಿನೇ ಕಳೆದು ಬಂದೆ. ಬಟ್ ಯಾವುದು ಫಿಕ್ಸ್ ಆಗಲಿಲ್ಲ, ಏನು ಮಾಡ್ಬೋದು ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ನಿಮ್ಮನ್ನು ಭೇಟಿ ಮಾಡಿದ್ದೆ. ಸೊ ನಿಮ್ಮನ್ನು ಭೇಟಿ ಮಾಡಿ, ದಯವಿಟ್ಟು ನೀವು ನನ್ನನ್ನು ನಮ್ಮ ಮನೆಗೆ ಬನ್ನಿ, ಒಂಚೂರು ಮಾತಾಡಬೇಕು ಅಂತ ಹೇಳಿ ನಿಮ್ಮನ್ನು ಕರ್ಕೊಂಡು ಬಂದೆ. ನೀವು ನಮ್ಮ ಮನೆಗೆ ಬಂದ್ರಿ. ನೀವು ಯಾವಾಗ ಎಲ್ಲಿದ್ದರೂ ಮನೆಗೆ ಗೊತ್ತಿಲ್ಲ, ನಾವು ಗಾಂಧಿ ಬಜಾರಿಂದ ಬಂದಂಗೆ ಜ್ಞಾಪಕ ನನಗೆ. ನಾನು ಫಸ್ಟ್ ಇವೆಲ್ಲ ಕತೆ ನನಗೆ ಗೊತ್ತಿಲ್ಲ. ಈ ಜನ್ಮ ಜೋಡಿ ಅಂತ ಸಿನಿಮಾ ಆಗ್ತಾ ಇರೋದು ಹೆಂಗೆ ಗೊತ್ತಿಲ್ಲ. ಸಂಕೇತಲ್ಲಿ ರಂಗೇನಹಳ್ಳಿಯಾಗೆ ರಂಗಾದ ರಂಗೇಗೌಡ ಒಂದು ಸಿನಿಮಾದ ಕೆಲಸ ಮಾಡ್ತಾಯಿದ್ದೆ ನಾನು, ವಾಯ್ಸ್ ಮಿಕ್ಸಿಂಗ್ ಮಾಡ್ತಾಯಿದ್ದೆ. ಚೆನ್ನ ಇದೆ, ವಜ್ರೇಶ್ವರಿಯಲ್ಲಿ ಚೆನ್ನ ಅಂತ ಈಗಲೂ ಇದ್ದಾರೆ. ಅವರು ಬಂದು, ಮನೋಹರ್ ನಾಳೆ ಅಣ್ಣವ್ರ ಮನೆಗೆ ಬರಬೇಕು, ನೀವು ಜನ್ಮ ಜೋಡಿ ಅಂತ ಸಿನಿಮಾ ಮಾಡ್ತಿದ್ದಾರೆ, ನೀವು ಮ್ಯೂಸಿಕ್ಕು ಅಂತ. ನನಗೆ ಒಂಥರ ಭಯ ಆಗೋಯ್ತು. ಯಾಕಂದರೆ ಅಣ್ಣವ್ರ ಕಂಪ್ನಿಯಲ್ಲಿ ರಾಜನ್ ನಾಗೇಂದ್ರ, JK ವೆಂಕಟೇಶು, TG ಲಿಂಗಪ್ಪ, ಹಂಸಲೇಖ ಸಾರು ಎಲ್ಲ ಮಾಡಿದವರು. ನಾನು ಆವಾಗೆಲ್ಲ ಸಣ್ಣ ಪುಟ್ಟ ಸಿನಿಮಾಗಳು, ನಮ್ಮ ಜಗ್ಗೇಶ್ ಅವ್ರದ್ದು ಸಿನಿಮಾಗಳು ಮಾಡ್ಕೊಂಡಿದ್ದವನು. ಇದು ಏನಪ್ಪ ಶಿವರಾಜ್ ಕುಮಾರ್ದು ಮಾಡಬೇಕಲ್ಲಪ್ಪ, ಹೆಂಗಪ್ಪ, ಸಂಗೀತ ಬೇರೆ ಗೊತ್ತಿಲ್ಲ ನನಗೆ, ಹಾಗೆ ಅಂತ ಒಂದು ಭಯ ಇತ್ತು. ಆದರೆ ಪುಣ್ಯಕ್ಕೆ ಒಂದಷ್ಟು ಭಕ್ತಿಗೀತೆಗಳು ಅಣ್ಣವ್ರ ಜೊತೆ ಮಾಡಿದ್ರಿಂದ ನನಗೊಂದು ಸ್ವಲ್ಪ ಧೈರ್ಯ ಇತ್ತು. ಆದರೆ ಏನು ಮಾಡೋದಂತ. ಆಮೇಲೆ ನೀವು ಬಂದು ನನ್ನ
ಬರಕ್ಕೆ ಹೇಳಿದ್ರಿ. ನಾನು ಎಲ್ಲಿ ಗಾಂಧಿ ಬಜಾರಿಗೆ ನಾನು ಬಂದೆ. ನೀವು ಗಾಂಧಿ ಬಜಾರಿಗೆ ಬಂದ್ರಿ, ನಾನು ನಿಮ್ಮನ್ನು ಪಿಕಪ್ ಮಾಡಿಕೊಂಡು ಹ್ಞೂ ನನ್ನ ಕಾರಲ್ಲಿ ಕುಳಿಸ್ಕೊಂಡು ಹೌದು ನಿಮ್ಮನ್ನು ಕರ್ಕೊಂಡು ಹೊರಟೆ. ಹೌದು ಹೌದು ಹೌದು. ಬಟ್ ಸೀದಾ ಅವ್ರ ಮನೆಗೆ ಹೋಗಲಿಲ್ಲ ನಾವು. ಅದೇ ಅದೇ ಫಸ್ಟ್ ನಮ್ಮ ಆಫೀಸಿಗೆ ಬಂದ್ವಿ. ಆಫೀಸ್ಗೆ ಬಂದ್ವಿ. ನಮ್ಮ ಆಫೀಸಿಗೆ ಬಂದು ಇಡೀ ಕತೆ ಹೇಳಿದೆ. ಹಾಂ ಇಡೀ ಕತೆ ಹೇಳಿಬಿಟ್ಟು ಈ ಕತೆ ಹೀಗಿದೆ, ಇದಕ್ಕೆ ನೀವು ಮ್ಯೂಸಿಕ್ ಮಾಡಬೇಕಾಗತ್ತೆ, ಹಾಂ ಈಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾಳೆ ಹೋಗೋಣವಾ ಅಂತ ಡಿಸೈಡ್ ಮಾಡಿದ್ವಿ. ಹಾಂ ಅದೇ ನೆಕ್ಸ್ಟ್ ಡೇ ನಾವಿಬ್ಬರು ಒಟ್ಟಿಗೆನೆ ಹೌದು ಅಣ್ಣವ್ರ ಮನೆಗೆ ಹೋದ್ವಿ. ಹೌದು ಹೌದು. ಅವರು ನೀವು ನಿಮ್ಮ ನೋಡ್ತಿದ್ದಂಗೆ ಓ ಮನೋಹರ ಬನ್ನಿ 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 ಭಾಳ ದಿವಸ ಆಯ್ತು ನೋಡಿ ಅಂತ ಹೌದು. ಅಣ್ಣವ್ರದ್ದು ಮಾಮೂಲಿ ಭಾಳ ಸರಳವಾಗಿ ಹೌದು. ವಿನಯವಾಗಿ ನಿಮ್ಮನ್ನು ಒಳಗಡೆ ಕರ್ಕೊಂಡು. ಆ ಸ್ವಾಗತ ಮಾಡೋ ರೀತಿಯೇ ಖುಷಿ ಕೊಡುವಂಥದ್ದು. ಹಾಂ ಸೊ ಹಾಗಾಗಿ ಅಲ್ಲಿ ಅವತ್ತು ಕೆಲಸ ಶುರು ಮಾಡುವ ಈ ಮಾತುಕತೆಗಳೆಲ್ಲ ಆಯಿತು. ಹ್ಞೂ ಸೊ ದಟ್ ವಾಸ್ ಸಮ್ವೇರ್. ನನ್ನ ಪ್ರಕಾರ ಹ್ಞೂ ನೀವು ಅವ್ರ ಜೊತೆ ಮಾತುಕತೆ ಆದಮೇಲೆ ಹ್ಞೂ ನೀವು ಕಂಪೋಸಿಂಗ್ ಅಂತ ಶುರು ಮಾಡಿದ್ದು ಹ್ಞೂ 27ನೇ ತಾರೀಕು ಮೇ 1996. ಯಪ್ಪ ಏನು ಸರ್ ನನ್ನ ಶಕ್ತಿ. ಎಲ್ಲ ನನ್ನ ಡೈರಿನಲ್ಲಿದೆ. ಓ ಪ್ರತಿಯೊಂದು ಕೂಡ ನಾನು ನನ್ನ ಡೈರಿನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೇನೆ. ನೋಡಿ, ಆ ಡೈರಿ ಬರೆಯೋ ಹವ್ಯಾಸ ಭಾಳ ತುಂಬ ಖುಷಿ ಆಗುತ್ತೆ. ಸೊ 95, 96 ಇದರಲ್ಲಿದೆ. ಹ್ಞೂ ಇದನ್ನು ನಾನು ನಂತರ ಅದನ್ನು ಹೇಗೆ ಬರ್ಕೊಂಡಿದ್ದೆ ಅನ್ನೋದು ಕೂಡ ಹೇಳ್ತೇನೆ. ಯಾಕೆಂದರೆ ರೆಕಾರ್ಡ್ ಇಲ್ಲದೆ ನಾವು ಯಾವುದೂ ಮಾತಾಡ್ತಾ ಇಲ್ಲ. ಹೌದೇ ಹೌದು ಹೌದು. ಎಷ್ಟು ಸಾಧ್ಯ ಅಷ್ಟು ಫ್ಯಾಕ್ಟ್ಗಳ ಜೊತೆಯಲ್ಲಿ ನಮ್ಮನ್ನು ನಾವು ಇಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ಮೇ 27 ಅಲ್ವ ಸರ್? ಮೇ 27 ಓ 96. ಸೊ ಎಷ್ಟು ದಿವಸ ಕಂಪೋಸಿಂಗು ಅಲ್ಲಿ ಯಾರ್ಯಾರಿದ್ರು ಕಂಪೋಸಿಂಗಲ್ಲಿ ಅವಾಗ? ಐ ಥಿಂಕ್ ಕಂಪೋಸಿಂಗಲ್ಲಿ ನಾವು 3 ಜನ. ಮೇಲೆ ಏನು ಮಾಡಿದ್ರಿ ನೀವು ಸರ್? ಒಪ್ಕೊಂಡ ಮೇಲೆ ನೀವು ನನಗೆ ಮತ್ತೆ ಆಫೀಸ್ಗೆ ಕರ್ಕೊಂಬಂದು ಎಲ್ಲೆಲ್ಲಿ ಹಾಡು, ಫಸ್ಟ್ ಕತೆ ಹೇಳಿದ್ರಿ, ಕರೆಕ್ಟ್ ಹೇಳಿ, ಎಲ್ಲೆಲ್ಲಿ ಹಾಡು ಬರುತ್ತೆ ಅಂತ ನೀವು ನನಗೆ ಹೇಳಿದ್ರಿ. ನಾನು ಕತೆ ಕೇಳಿ ಆದಮೇಲೆ ನನಗೆ ಆವಾಗ ಇದೊಂದು ಮ್ಯೂಸಿಕಲ್ ಸಿನಿಮಾ ಮಾಡಬೇಕು ಅಂತ 12 ಜಾಗಕ್ಕೆ 12 ಹಾಡು ಮಾಡಬೇಕು ಅಂತ ನಾನು ಉತ್ಸಾಹದಲ್ಲಿ, ಸರ್ ಇಲ್ಲೊಂದು ಮಾಡ್ಬೋದು ಅಂದರೆ ನೀವು ನನಗೆ ಏನ್ರಿ ನಿಮ್ಮ ಸಾಂಗ್ಸೇ ಮಾಡ್ತಾ ಇರ್ಬೇಕು, ನಾವು ಡೈಲಾಗ್ ಮಾಡೋದು ಬೇಡವಾ ಅಂತ ಬೈದ್ರಿ. ನಿಮಗೆ 7 ಜಾಗ ಕೊಡ್ತೀನಿ ಅಷ್ಟೇ ಅಂತ. ಸರಿಯಪ್ಪ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ, ನಾನು ಸಿನಿಮಾ ಫಸ್ಟ್ ಮಾಡೋಣ ಅಂತ. ಅಲ್ಲ ಬಟ್ ಆದರೆ ಕೊನೆಗೆ ಎಷ್ಟಾಯ್ತು? 7 ಅಲ್ಲ 10 ಆಯ್ತು. ಆಮೇಲೆ ಹೇಳ್ದಂಗೆ 12 ಆಗಲಿಲ್ಲ, 10 ಆಯ್ತು. ಅದೇ ಸೊ ಅದಾದ್ಮೇಲೆ ನಾವು ಕಂಪೋಸಿಂಗ್ ಕೂತ್ಕೊಂಡ್ವಿ ಅಲ್ವಾ? ಹೌದು. ಯಾರ್ಯಾರಿದ್ರ ಅಲ್ಲಿ ಕಂಪೋಸಿಂಗಲ್ಲಿ? ಅಣ್ಣವರು, ವರದಣ್ಣ, ನೀವು, ಇಲ್ಲಿ ಮ್ಯೂಸಿಕ್ ಸೆಕ್ಷನಲ್ಲಿ ನಾನು, LN ಶಾಸ್ತ್ರಿ, ಡೋಲಕ್ ಶೇಖರ್ ಅಂತ ಇವತ್ತು ಸರಿಗಮಪದಲ್ಲಿ ತುಂಬ ನುಡಿಸ್ತಾರೆ ಅವರು. ನಾವು 3 ಜನ ಕಂಪೋಸಿಂಗ್ ಸೆಕ್ಷನಲ್ಲಿ. ನೀವು ಒಂದು ಮಧ್ಯ ನಮಗೆ ರಿಂಗ್ ಮಾಸ್ಟ್ರು, ಮಧ್ಯ ಮೇಸ್ಟ್ರು ಥರ ನೀವಿದ್ರಿ ಆ ಕಡೆ. ಆಮೇಲೆ ಬರ್ಗೂರು ಸರ್ ಬರ್ತಾಯಿದ್ರು. ಆಮೇಲೆ ಬಂದರು. ಹೌದು, ಡೈಲಾಗ್ ರೀಡಿಂಗ್ ಆದಮೇಲೆ ಬಂದರು ಅವರು. ಬಂದು ಕಂಪೋಸಿಂಗಲ್ಲಿ ಫಸ್ಟ್ ಬಿಗಿನಿಂಗಲ್ಲಿ ಫಸ್ಟ್ ಡೇ ಇರಲಿಲ್ಲ.